ವೆಂಕಿ ಖುಷಿನಾ? ನೋಡು ಫಾದರ್ ಹೇಳಿದ್ ನೆನ್ಪೈತೆ ತಾನೇ, ಇದು ಅವ್ರ ಹತ್ರ ಇರೋ ಕೊನೆ ಫೋಟೋ. ಇದನ್ನೇನಾರ ನೀನ್ ಕಳ್ಕೊಂಡ್ರೆ ಯಾಕೆ ಹಂಗೆಲ್ಲ ಹೇಳ್ತೀಯಾ? ಇದ್ರಾಗೆ ನಿಂದೇನು ತಪ್ಪಿಲ್ಲ. ನೀನ್ ಅವಾಗ ಚಿಕ್ಕ ಹುಡ್ಗ ಅಲ್ವಾ, ಅಮ್ಮ ನಿನ್ನ ಬಿಟ್ಟು ಹೋಗ್ತಾರ ಇಲ್ವಾ ಅಂತ ನಿಂಗೆ ಹೆಂಗ್ ಗೊತ್ತಿರುತ್ತೆ? ವೆಂಕಿ, ಈ ಪ್ರಪಂಚದಾಗೆ ಎಲ್ರಿಗೂ ಅಪ್ಪ ಅಮ್ಮನ ಜೊತೆ ಇರುವಂತ ಅವಕಾಶ ಸಿಗಕ್ಕಿಲ್ಲ. ಆದ್ರೆ ಆ ವಿಷಯದಾಗೆ ನೀನೊಂಥರ ಅದೃಷ್ಟವಂತಾನೆ. ಯಾಕೆ ಹೇಳು? ನಿನ್ ಜೊತೆಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಆದ್ರೆ ನಿನ್ನ ಮಗಂಗಿಂತ ಚೆನ್ನಾಗಿ ನೋಡ್ಕೊಳ್ಳೋಂತ ಅತ್ತೆ ಮಾವ ಅವರೇ ತಾನೆ. ಅಯ್ಯ ವೆಂಕಿ, ಏನ್ ಗೊತ್ತಾ, ಇಲ್ಲಿ ಎಷ್ಟೋ ಜನಕ್ಕೆ ಮಾತು ಬಂದ್ರು ಅವರು ಆ ಮಾತಿಂದ ಮನೇನ ಮನ್ಸುಗಳನ್ನ ಚೂರ್ ಮಾಡ್ತಾರೆ. ಇನ್ನು ಕಿವಿ ಕೇಳಿಸೋರು ಅಲ್ಲಿನ ವಿಷಯನ ಇಲ್ಲಿಗೆ ಹೇಳಿ, ಇಲ್ಲಿನ ವಿಷಯನ ಅಲ್ಲಿಗೆ ಹೇಳಿ ಎಷ್ಟೋ ಜನಗಳ ಮಧ್ಯೆ ಮನಸ್ತಾಪ ತಂದಿರ್ತಾರೆ. ಹಂಗೆಲ್ಲ ಯೋಚನೆ ಮಾಡಿದ್ರೆ ನಿನ್ಗಿದೆಯಲ್ಲ ಈ ನ್ಯೂನ್ಯತೆ, ಅದು ಒಂಥರ ನಿಂಗೆ ಅದೃಷ್ಟ ಇದ್ದಂಗೆನೆ. ಆದ್ರೆ ಇವಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದ್ ಬಿಟ್ಟು ಅಮ್ಮನ್ನ ಹೆಂಗ್ ಹುಡುಕ್ಬೇಕು ಅಂತ ಯೋಚನೆ ಮಾಡೋಣ. ಆಮೇಲೆ ಫಾದರ್ ಹೇಳಿದ್ರಲ್ಲ, ಇದು ಒಂದೇ ಫೋಟೋ ಇರೋದು ಕೊನೆದಾಗಿ ಅಂತ, ಇದೇ ತರ ಫೋಟೋನ ನಾವು 4-5 ಕಾಪಿ ಮಾಡಿ ಇಟ್ಕೊಳ್ಳೋಣ. ಇದೇನಾದ್ರೂ ಕಳ್ದೋದ್ರೆ ಇನ್ನೂ 4-5 ನಮ್ಮ ಹತ್ರನೇ ಇರ್ತದೆ. ಇಷ್ಟು ಬೇಗ ನನ್ನ ಬಿಟ್ಕೊಟ್ಬಿಟ್ಟೆ ಅಲ್ಲ ನೀನು? ಇನ್ನೇನ್ ಮತ್ತೆ, ಅಮ್ಮ ಸಿಕ್ಕದ್ಮೇಲೆ ನೀನು ಅಮ್ಮ ಇಬ್ರು ಒಟ್ಟಿಗೆ ಫೋಟೋ ತಗೋತೀವಿ ಅಂತ ಹೇಳ್ದೆ ತಾನೆ, ಅದ್ರಲ್ಲಿ ನನ್ನೊಂದು ದೂರ ಮಾಡ್ಬಿಟ್ಟೆ. ನೋಡು, ಇವರು ನಿನ್ಗೆ ಅಮ್ಮ ಇರ್ಬೋದು, ಆದ್ರೆ ನನ್ಗೆ ಅತ್ತೆ. ಬಾರಿ ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ಸರಿ, ಫೋಟೋನ ಅತ್ತೆ ಮಾವಂಗ್ ತೋರ್ಸೋಣ ನಡಿ. ವಾವ್ರಿ, ಸೂಪರ್ ಆಗಿದೆ ಕತೆ. ಇದನ್ನೆಲ್ಲ ಹೇಳಿ ನನ್ನ ನಂಬಿಸ್ಬೋದು ಅನ್ಕೊಂಡ್ರಾ? ಸತ್ಯ ಹೇಳ್ತಾ ಇದ್ದೀನಿ ಜಾನ್ವಿ ಅವರೇ, ಅವರೇ ನನ್ನ ತಾಯಿ. ಹೆತ್ತ ತಾಯಿನ ಯಾರಾದ್ರೂ ಅಂತ ಸ್ಥಿತಿಗೆ ತಳ್ತಾರ? ಅವ್ರಿಗೆ ಹೊರಗಡೆನ ಪ್ರಪಂಚನೂ ನೋಡಕ್ ಬಿಡದೆ ಆದ್ರೆ ಒಳಗೆ ಕೂಡ ಹಾಕಿದಿರಲ್ಲ. ಮನುಷ್ಯರು ನೋಡೋದಕ್ಕೆ ಹೆದರ್ಕೋತಾ ಇದ್ರು, ಅಂಥವ್ರು ನಿಮ್ಮ ತಾಯಿ ಅಂದ್ರೆ ನಂಗೆ ನಂಬಕ್ಕಾಗತ್ತಾ? ನೀವು ಹೇಳ್ತಿರೋ ಮಾತು ನಿಜ ಜಾನ್ವಿ ಅವರೇ. ನೀವು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಾರೂ ನನ್ನನ್ನು ನಂಬಾರ್ದು ಅಂಥ ಪರಿಸ್ಥಿತಿಗೆ ನನ್ನನ್ನು ನಾನೇ ತಂದುಕೊಂಡಿದ್ದೀನಿ. ಬಹಳ ವರ್ಷಗಳ ಹಿಂದೆ ನನ್ನ ತಾಯಿಗೆ ಬುದ್ಧಿಭ್ರಮಣೆ ಆಯಿತು. ಜಗತ್ತಿನ ಜೊತೆ ವಹಿವಾಟು ಮಾಡುವಂಥ ಚೈತನ್ಯ ಅವರಲ್ಲಿ ಕ್ರಮೇಣ ಕಮ್ಮಿ ಆಗ್ತಾ ಬಂತು. ನಾನು ಯಾರು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅವ್ರು ಯಾರನ್ನೇ ನೋಡಿದ್ರು ಇವನು ರಾಕ್ಷಸ, ನನ್ನ ಕೊಂದುಬಿಡ್ತಾನೆ ಅಂತಾನೆ ಯಾವಾಗಲೂ ಹೇಳೋರು. ವೆಂಕಿ, ಇಷ್ಟು ದಿವಸ ನಿನ್ನ ಮುಖ ಬಾಡ್ದಾಗಿರ್ತಿತ್ತು, ಇವತ್ತು ಅರಳಿದೆ. ಮತ್ತೆ ಅವ್ರ ತಾಯಿ ಫೋಟೋ ಮತ್ತೆ ಸಿಕ್ಕಿರುವಾಗ ಮುಖ ಅರಳದೆ ಇರ್ತದಾ? ಓ, ಹಾಗಾದರೆ
ಅವ್ರ ತಾಯಿ ಫೋಟೋ ಸಿಗ್ತಾ ಚೆಲ್ವಿ? ಹೌದು ಮಾವ. ವೆಂಕಿ, ಹುಷಾರಾಗಿಟ್ಕೋ, ಮತ್ತೆ ಕಳ್ಕೊಬೇಡ. ಮತ್ತೆ ಫಾದರು ಇದೇ ಹೇಳಿದ್ದಾರೆ, ಇದೇ ಅವ್ರ ಹತ್ರ ಇರೋ ಕೊನೆ ಫೋಟೋ ಅಂತೆ. ಇದನ್ನ 2-3 ಕಾಪಿ ಮಾಡಿ ಇಟ್ಕೋ. ಅತ್ತೆ ನೋಡಿದ್ರಾ ವೆಂಕಿ ಹೇಗೆ ಖುಷಿಯಾಗಿದ್ದಾನೆ ಅಂತ? ಇಷ್ಟು ದಿವಸ ಅವ್ರ ತಾಯಿ ಫೋಟೋ ಕಳೆದೋಗಿತ್ತು ಅಂತ ಅದೇ ಬೇಜಾರಲ್ಲಿ ಊಟ ತಿಂಡಿನೂ ಸರಿಯಾಗಿ ಮಾಡ್ತಿರ್ಲಿಲ್ಲ. ಈಗ ನೋಡಿ ಹೇಗೆ ಖುಷಿಯಾಗಿದ್ದಾನೆ ಅಂತ. ವೆಂಕಿ, ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತೀಯಲ್ಲ? ನನ್ನ ಮಗ ನಗ್ನಗ್ತಾ ಇದ್ರೆ ನಮ್ಮ ದುಃಖ ಎಲ್ಲ ಮರ್ತೋಗತ್ತಲ್ವೇನ್ರಿ? ನಿಜ ಲಕ್ಷ್ಮಿ, ಫೋಟೋ ಸಿಕ್ಕಿದ್ದಕ್ಕೆ ಇಷ್ಟು ಖುಷಿಯಾಗಿದ್ದಾನೆ. ಇನ್ನೇನಾದರೂ ಅವ್ರ ತಾಯಿ ಸಿಕ್ಬಿಟ್ರೆ ನಮ್ಮನ್ನೆಲ್ಲ ಮರ್ತು ಬಿಡ್ತಾನೆ, ಅವ್ನು ಹಿಡಿಯೋಕ್ಕೆ ಆಗಲ್ಲ. ಸಿಗ್ತಾರೆ ಬಿಡೋ. ಫೋಟೋ ಸಿಕ್ಕಿದೆ, ಅವ್ರು ಇದ್ದಾರೆ ಅಂತ ಅಂದಮೇಲೆ ಖಂಡಿತ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಧೈರ್ಯವಾಗಿರು. ವೆಂಕಿ, ನೀನು ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ನಮ್ಮಿಬ್ರಿಗೂ ದೊಡ್ಡ ಮಗ. ನಿಮ್ಮ ಋಣನ ನಾವು ತೀರ್ಸೋಕ್ಕಾಗಲ್ಲ ಕಣೋ. ನಮ್ಮ ಸ್ವಂತ ಮಕ್ಕಳು ನಮ್ಮನ್ನು ತಿರಸ್ಕಾರ ಮಾಡಿದ್ರು ನೀನು ಸದಾಕಾಲ ನಮ್ಮ ಜೊತೆಲಿದ್ಯಾ, ಧೈರ್ಯ ತುಂಬ್ತಾ ಇದೆಯಾ. ನಿನ್ನ ಬರೀ ಮಗ ಅಲ್ಲ, ಆ ದೇವ್ರು ಕೊಟ್ಟು ಮಗ ಕಣೋ ನೀನು.